ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ. ರಾಮನವಮಿ ಹಬ್ಬದ ಬ್ಲಾಗ್ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ಅಂದ್ಕೊಂಡೆ, ಬಟ್ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು. ಅವಳ ಜೊತೆ ಮಾತಾಡ್ಕೊಂಡು ಹಾಗೆ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ. ಸೊ ನೈವೇದ್ಯಕ್ಕೆ ಅಂಥೇಳಿ ಮಜ್ಜಿಗೆ, ಪಾನಕ, ಕೋಸಂಬರಿ ಮತ್ತು ದ್ರಾಕ್ಷಿ ಕೂಡ ಇಡ್ತಾಯಿದ್ದೀನಿ. ಸೊ ಇದೆಲ್ಲ ಮಾಡ್ಕೊಳ್ಳೋ ಇದರಲ್ಲಿ ಮತ್ತು ಅವಳ ಹತ್ರ ಕಾಲಲ್ಲಿ ಮಾತಾಡ್ಕೊಂಡು ನಾನು ಬ್ಲಾಗ್ನೇ ಸ್ಟಾರ್ಟ್ ಮಾಡ್ಕೊಳ್ಳಿಲ್ಲ. ಅದಾದಮೇಲೆ ಇಬ್ಬರದು ಅಟ್ ಅ ಟೈಮ್ ನಮ್ಮದು ಪೂಜೆಗೆಲ್ಲ ರೆಡಿ ಆಯಿತು ಅಂತ ಹೇಳಿಬಿಟ್ಟು, ಸೊ ಅವಳು ನಾನು ಪೂಜೆ ಮಾಡ್ತೀನಿ ಅಂತೇಳಿ ಕಾಲ್ ಕಟ್ ಮಾಡಿದ್ವಿ. ಆವಾಗ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಸೊ ಎಲ್ಲರಿಗೂ ಮೊದಲಿಗೆ ರಾಮನವಮಿ ಹಬ್ಬದ ಮೊದಲೇ ಹೇಳೋದನ್ನ ಗೊತ್ತಿಲ್ಲ ನನಗೆ. ರಾಮನವಮಿ ಹಬ್ಬದ ಶುಭಾಶಯಗಳು. ತುಂಬ ಬೇಗ ಹೇಳ್ತಾ ಇದ್ದೀನಿ. ಹಾಗೆ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಸೊ ನಾನಂತೂ ಎಲ್ಲ ಪ್ರಿಪ್ರೇಷನ್ ಮಾಡಿ ಪೂಜೆ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಲೇಟ್ ಆಯಿತು. ಟೈಮ್ ಎಷ್ಟು ಅಂತ ಹೇಳಲ್ಲ ನಾನು. ಸೊ ಲೇಟೇ ಆಯಿತು ಇವತ್ತು. ಮನೆ ಕೆಲಸ, ಹೊರಗಿನ ಕೆಲಸ, ಮತ್ತು ಜೊತೆಗೆ ನೀರಿಂದೋದು. ಇವ್ರು ಬೇರೆ ನನ್ನ ಹಸ್ಬೆಂಡ್ಗೂ ಕೂಡ ಇವತ್ತು ಕೆಲಸ ಇದೆ ಅಂತೇಳಿ ಅವರು ಕೆಲಸಕ್ಕೆ ಕೂಡ ಹೊರಟೋದ್ರು. ನನ್ನ ಮಗ ಇದ್ದಿದ್ರೆ ಒಂದಿಷ್ಟು ಹೆಲ್ಪ್ ಮಾಡ್ತಾಯಿದ್ದ. ಎಲ್ಲ ಮಾಡಿಕೊಂಡು ಇವಾಗ ಪೂಜೆ ಮಾಡಿದ್ದೀನಿ. ತೃಪ್ತಿಯಾಗಿ ಪೂಜೆನ ಮಾಡಿದ್ದೀನಿ. ಸೊ ಮಜ್ಜಿಗೆ, ಪಾನಕ, ಹೆಸರುಬೇಳೆ, ಕೋಸಂಬರಿ. ಮತ್ತು ಇವತ್ತು ಹಬ್ಬ ಅನ್ನೋದೇ ಮರ್ತ್ಬಿಟ್ಟು ಅವರು ಹೂವನೂ ತಂದುಕೊಟ್ಟಿಲ್ಲ, ಬಾಳೆನೂ ತಂದುಕೊಟ್ಟಿಲ್ಲ. ಹಂಗೆ ಹೊರಟ್ಬಿಟ್ಟಿದ್ದಾರೆ ಕೆಲಸಕ್ಕೆ. ಸೊ ನಾನು ಮನೆಯಲ್ಲಿ ಗ್ರೇಪ್ಸ್ ಇತ್ತು ಅಂತ ಗ್ರೇಪ್ಸ್ ಇಟ್ಟಿದ್ದೀನಿ. ಜೊತೆಗೆ ಹೂವು ಇಲ್ಲೇ ಬಂದಿದ್ದರು. ಮಲ್ಲಿಗೆ ನನಗೇನು ಗೊತ್ತಾ, ಹಬ್ಬ ಅನ್ನೋದು ಮೈಂಡಲ್ಲೇ ಇಲ್ಲ. ಕಟ್ಬಿಟ್ಟು ಮುಡಿಸ್ಬಿಟ್ಟು ಪೂಜೆ ಮಾಡಿ ಇವೆಲ್ಲ ಪ್ರಿಪ್ರೇಷನ್ ಮಾಡ್ಬೇಕಂತ ತಲೆಯಲ್ಲೇ ಇಲ್ಲ ನನಗೆ. ಸೊ ಅವ್ರು ಹಂಗೂ ಕೊಟ್ಟಿರೋದು ರಿಟರ್ನ್ ಕೊಟ್ಟು, ಇಲ್ಲ ನನಗೆ ಬಿಡಿ ಹೂವನೇ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಕಟ್ಟಿ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಸೊ ಆದರೂ ಪರವಾಗಿಲ್ಲ, ನನಗೆ ನೆಮ್ಮದಿಯಾಗಿ ಆರಾಮಾಗಿ ಪೂಜೆ ಮಾಡಬೇಕು. ಸೊ ಎಲ್ಲರೂ ನಿಮ್ಮ ಮನೆಯಲ್ಲಿ ಶ್ರೀರಾಮನವಮಿ ಹಬ್ಬನ ಮಾಡ್ತಾ ಇರ್ತೀರ. ಸೊ ಖುಷಿಯಾಗಿ ಆಚರಿಸಿ. ನಮ್ಮ ಸಂಸ್ಕೃತಿಯ ಹಬ್ಬ ಇದು. ಸೊ ತಿಂಡಿಗೆ ಬಂದುಬಿಟ್ಟು ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿ ಮೊಸರು ಬಜ್ಜಿ ಮಾಡಿದ್ದೆ. ಇವಾಗ ಇನ್ನೇನು ಹೆಸರುಬೇಳೆ, ಪಾನಕ, ಕೋಸಂಬರಿ ಎಲ್ಲ ಇದೆ. ಸೊ ಅದೆಲ್ಲ ತಿಂದ್ಬಿಟ್ರೆ ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ಏನು ಮತ್ತೆ ಊಟ ಬೇಕು ಆ ಥರ ಅನಿಸೋದಿಲ್ಲ. ಸೊ ನಾನು ಬ್ಲಾಗ್ ಕೂಡ ಬೆಳಗ್ಗೆನೇ ಸ್ಟಾರ್ಟ್ ಅಂದ್ಕೊಂಡವಳು. ಬ್ಲಾಗ್ನ ಕೂಡ ನಾನು ಮಾಡಲೇ ಇಲ್ಲ ಬೆಳಗ್ಗೆನೂ ಕೂಡ. ಫಸ್ಟು ನನಗೆ ಇದಾಗ್ಬಿಡ್ಬೇಕು, ಎಲ್ಲ ಪ್ರಿಪೇರ್ ಆಗಬೇಕು ಅನ್ನೋ ತಲೆಯಲ್ಲಿತ್ತು. ಸೊ ಹಾಗಾಗಿ ಎಲ್ಲ ಮುಗಿದ್ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇಷ್ಟ ಆಗುತ್ತೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಕೂಡ ಇದೆ. ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂಥೇಳಿ ಹಾಗೆ ವ್ಲಾಗ್ನಲ್ಲಿ ಕಂಟಿನ್ಯೂ ಮಾಡ್ತೀನಿ. ನೋಡಿ, ತುಂಬ ವಿಶಿಷ್ಟವಾದ ದೇವಸ್ಥಾನಕ್ಕೆ ಇವತ್ತು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರುವಂಥದ್ದು. ಸೊ ಅವ್ರು ಎಷ್ಟೊತ್ತಿಗೆ ಕೆಲಸದಿಂದ ಬರ್ತಾರೆ ಅದ್ರ ಮೇಲೆ ಡಿಪೆಂಡು. ಅವ್ರು ಬಂದ ಮೇಲೆ ರೆಡಿಯಾಗಿ ನಾನು ಅವರಿಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಸೊ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈವ್ನಿಂಗ್ ಆಗೋಯ್ತು. ಈವ್ನಿಂಗ್ ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಆಯಿತು. ಇವಾಗ ಬನ್ನಿರಿ, ಅದಕ್ಕೆ ಡೌನ್ ಮಾಡಿದೆ. ನನ್ನ ನೈಟಿಗೆ ಹಿಂಗೆ ಇಟ್ಕೊಂಡ್ರೆ ನಿಮ್ಮ ನೈಟಿಗೆ ನೋಡಿ ಹೆಂಗೆ ಇಟ್ಕೊಬೇಕು. ಸೊ ಅದಕ್ಕೆ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಯಾವ ದೇವಸ್ಥಾನ ಅಂತ ನಿಮ್ಮಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ತೋರಿಸ್ತೀನಿ ಅಂತ. ಹೋಗೋಣ. ಆಲ್ರೆಡಿ ಲೇಟ್ ಆಯಿತು. 7 o'clock ಆಗೋಯ್ತು. ಹೋಗೋಣ ಬೇಡವಾ ಆಲ್ರೆಡಿ 7 o'clock ಆಗಿಬಿಟ್ಟಿದೆ. ಲೇಟ್ ಆಯಿತು, ಆದರೂ ಕೂಡ ಪರವಾಗಿಲ್ಲ. 9 o'clockವರೆಗೂ ಓಪನ್ ಇರುತ್ತಂತೆ. ಹೋಗ್ಬಿಟ್ಟು ದೇವಸ್ಥಾನ ದರ್ಶನ ಮಾಡಿಕೊಂಡು ಬರ್ತೀವಿ. ನಿಮಗೂ ತೋರಿಸ್ತೀನಿ ಯಾವ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಏನು ಅಂಥೇಳಿ. ಮಧ್ಯಾಹ್ನ ಪೂಜೆ ಎಲ್ಲ ಮಾಡಿದ್ಮೇಲೆ ಸಖತ್ತು ಟಯರ್ಡ್ ಆದಾಗ ಆಗೋಯ್ತು. ಅದಕ್ಕೆ ನಾನು ವ್ಲಾಗ್ ಮಾಡಲಿಲ್ಲ. ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ಯಾರಿ ಹಾಕ್ಕೊಂಡಿದ್ದೀನಿ. ಅಲ್ಲಿ ಹೋಗ್ತಾಯಿದ್ದೀನಲ್ಲ ಅಂದ್ಬಿಟ್ಟು. ಸೊ ಮನೆಗೆ ಹೋಗ್ಬಿಟ್ಟು ಬರೋಣ ದೇವಸ್ಥಾನಕ್ಕೆ. ಟೆಂಪಲ್ ನೋಡಿದ ತಕ್ಷಣ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ ಯಾವ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು ಮಾಗಡಿ ರೋಡಲ್ಲಿರುವಂಥ ಹೊನ್ನವ ಮಂತ್ರಾಲಯ ಅಂಥೇಳಿ. ಸೊ ತುಂಬ ದಿನದಿಂದ ಆಸೆ ಇತ್ತು ನನಗೆ ಈ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂಥೇಳಿ. ಸೊ ಹಾಗಾಗಿ ಹಬ್ಬದ ದಿನ ಹೋಗೋಣ ಅಂದ್ಕೊಂಡು ಹಿಂದಿನ ದಿನ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಹಬ್ಬ ಅಲ್ವಾ, ನೆಕ್ಸ್ಟ್ ಡೇ ಹೋಗೋಣ ಅಂಥೇಳಿ ಅಂದ್ಕೊಂಡು ನೋಡಿದ್ರೆ ಆ ಹಬ್ಬದ ದಿನವೇ ಅವ್ರಿಗೆ ಕೆಲಸ ಇದ್ದಿದ್ದರಿಂದ ಕಷ್ಟ ಆಯಿತು ನಮಗೆ. ಈವ್ನಿಂಗ್ ಆಗೋಯಿತು. ಬಟ್ ನಮ್ಮನೆ ಇಲ್ಲಿ ಎದುರುಗಡೆ ಅಪೋಸಿಟ್ ಒಬ್ರು ಹೋಗ್ತಾರೆ. ಅವ್ರ ಹತ್ರ ಟೈಮಿಂಗ್ಸ್ ಎಲ್ಲ ಕೇಳ್ಕೊಂಡು ಹೋದ್ವಿ. ಸೊ ಫಸ್ಟ್ ಟೈಮ್ ಅಲ್ವಾ, ಖುಷಿ ಆಯಿತು ನನಗೆ ದೇವಸ್ಥಾನಕ್ಕೆ ಹೋಗಿ. ಅಲ್ಲಿ ಒಳಗಡೆ ಎಲ್ಲ ಅಂತ ನಾನು ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ. ಸುಮ್ಮನೆ ಹೊರಗಡೆ ಬಂದು ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ನಾವು ಬಂದಿರೋದು ಮಾಗಡಿ ರೋಡಲ್ಲಿರೋವಂಥ ಹೊನ್ನವ ಮಂತ್ರಾಲಯಕ್ಕೆ. ಸೊ ಲೇಟ್ ಆಗಿತ್ತು. ನಾನೆಲ್ಲೋ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಆ ಥರ ಅಂದ್ಕೊಂಡೆ. ಬಟ್ ಇಲ್ಲ, ಓಪನ್ ಆಗಿದೆ. ಇನ್ನೂ ತುಂಬ ಜನ ಇದ್ದಾರೆ. ಚೆನ್ನಾಗಿ ದರ್ಶನ ಆಯಿತು. ಪ್ರಸಾದ ಕೊಡ್ತಾ ಇದ್ದಾರೆ.
ದೇವ್ರ ದರ್ಶನ ಮಾಡಿಕೊಂಡು ದೇವರ ಆಶೀರ್ವಾದ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ವಿ. ನಾನು ನಿಜ ಅಲ್ಲಿಂದ ಬರುವಾಗ ಅಂದ್ಕೊಂಡೇ ಬಂದೆ, ಕ್ಲೋಸ್ ಮಾಡಿಬಿಟ್ಟಿರ್ತಾರೇನೋ ದೇವ್ರ ದರ್ಶನ ಸಿಗುತ್ತಾ ಇಲ್ವೋ ಅಂತಲೇ ಅಂದ್ಕೊಂಡು ಬಂದೆ. ಬಟ್ ದೇವ್ರ ದರ್ಶನ ಎಲ್ಲ ಆಯಿತು, ಚೆನ್ನಾಗಾಯ್ತು. ದೇವಸ್ಥಾನದಿಂದ ಬಂದಮೇಲೆ ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾಯಿದೆ. ಮಲ್ಕೊಂಬೋಣ. ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಮಾಡಿ 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 ಒಂಥರ ಸುಸ್ತು. ದೇವ್ರ ದರ್ಶನ ಚೆನ್ನಾಗಾಯಿತು. ಇಲ್ಲಿಂದ ಒಂಥರ ಏನೋ ಒಂಥರ ಹೋಗೋದೋ ಬೇಡವೋ ಆ ಥರ ಮನಸ್ಸಿಟ್ಕೊಂಡೇ ಹೋಗಿದ್ದು ನಾವು. ಏಕೆಂದರೆ ಮೇಘನ ಹೇಳಿದ್ದು 7 o'clock ಕ್ಲೋಸ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಬಟ್ ಇಲ್ಲಿ ನನ್ನ ನೈಬರ್ ಒಬ್ರು ಹೋಗ್ತಾರೆ, ಅವರು ವೀಕ್ಲಿ ಹೋಗ್ತಾರೆ. ಸೊ ಅವ್ರನ್ನ ಕೇಳಿದೆ ಎಷ್ಟು ತನಕ ಓಪನ್ ಇರುತ್ತೆ ಅಂದರೆ ಅವರು ಅಪ್ ಟು 9 o'clock ಓಪನ್ ಇರುತ್ತೆ. ಸಂಡೇ ಎಲ್ಲ ಅವರು ಜನ ಬರ್ತಾ ಇರ್ತಾರೆ. ಸೊ 9 o'clock ಓಪನ್ ಇರುತ್ತೆ ಅಂತ ಹೇಳಿದ್ರು ಅವರು. ಅದಕ್ಕೆ ಒಂದು ಅಂದಾಜು ಮೇಲೆ ಹೋದ್ವಿ, ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಇವತ್ತು. ಮತ್ತು ಅಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಕೂಡ ಇದೆ, ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಇದೆ. ಸೊ ಇವತ್ತು ಹೆಂಗೋ ಶ್ರೀರಾಮನವಮಿ ಅಲ್ವಾ, ದೇವ್ರ ದರ್ಶನ ಮಾಡ್ಕೊಂಡು ಬಂದಂಗಾಗುತ್ತೆ ಅಂತ ಹೇಳಿಬಿಟ್ಟು ಹೋದ್ವಿ. ಇನ್ನೂ ಕೂಡ ಜನ ಇದ್ದರು, ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ದೇವ್ರ ದರ್ಶನ ಮಾಡಿಕೊಂಡು ಆಶೀರ್ವಾದ ತೊಗೊಂಡು ಬಂದ್ವಿ. ನಮ್ಮ ಮನೆಯಿಂದ ಒಂದು 30 minutes ಆಗುತ್ತೆ ಹೋಗೋದಕ್ಕೆ. ಸೊ ಹೋಗ್ಬಿಟ್ಟು ಬಂದೆ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ದೇವಸ್ಥಾನಕ್ಕೆ ಹೋಗ್ಬೇಕಂತ. ಆ್ಯಕ್ಚುಲಿ ನನ್ನ ಮಗನೂ ಕರ್ಕೊಂಡು ಹೋಗ್ಬೇಕಾಗಿತ್ತು, ಬಟ್ ಅವನಲ್ಲಿರೋದ್ರಿಂದ ನಾವಿಬ್ಬರು ಹೋಗಿ ಬಂದ್ವಿ. ಸೊ ಅವ್ನು ಇಲ್ಲಿಗೆ ಬಂದ ಮೇಲೆ ಒಂದು ಸಲ ಖಂಡಿತ ಮತ್ತೆ ಆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಸೊ ಇವಾಗ ಅಡುಗೆ ಇನ್ನೇನು ಮಾಡಿಲ್ಲ ನಾನು. ಅಡುಗೆ ಬಂದುಬಿಟ್ಟು ಬೆಳಗ್ಗೆ ಏನು ಟೊಮೊಟೊ ಬಾತ್ ಮಾಡಿದ್ದೆ, ಮಧ್ಯಾಹ್ನ ಮಜ್ಜಿಗೆ ಪಾನಕ ಎಲ್ಲ ಕುಡಿದು ಹೊಟ್ಟೆ ತುಂಬೋಯ್ತು, ಊಟನೇ ಮಾಡಿಲ್ಲ. ಸೊ ಇವಾಗ ಅದನ್ನೇ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಊಟಕ್ಕೆ ತಿನ್ಬಿಡೋದು ಅಷ್ಟೇ, ತಿಂದ್ಬಿಟ್ಟು ಮಲ್ಕೊಳ್ಳೋದು. ನನಗಂತೂ ತುಂಬ ಟಯರ್ಡ್ ಆಗ್ತಾಯಿದೆ. ಮಲ್ಕೊಂಡು ಬೆಳಗ್ಗೆ ಫ್ರೆಶ್ಶಾಗಿ ಬ್ಲೌಸ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಈ ಒಂದು ಬ್ಲೌಸ್ ಏನಿದೆ ಅದನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದಂಥದ್ದು, ಸ್ಟ್ರೆಚಬಲ್ ಬ್ಲೌಸು. ಮೇ ಬಿ 140 ಆ ಥರ ಇರುತ್ತೆ, 130 140 ಒಳಗಡೆ ಇರುತ್ತೆ. ಸೊ ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಈ ಒಂದು ಸ್ಯಾರಿ ತೊಗೊಂಡು ನಾನು ಆಲ್ಮೋಸ್ಟ್ 4 years ಆಯಿತಾ ಅಂತ ಈ ಒಂದು ಸ್ಯಾರಿನ ನಾನು ತೊಗೊಂಡು. ಏಕೆಂದರೆ ನಾನು ಕುರುಬ್ರಳ್ಳಿಲಿದ್ದಾಗ ಈ ಒಂದು ಸ್ಯಾರಿನ ತೊಗೊಂಡಿದ್ದು ಸ್ಯಾರಿ ಅಂಕಲ್ ಹತ್ರ. ಆ ಟೈಮಲ್ಲಿ ನಾನು ಈ ಒಂದು ಸ್ಯಾರಿಗೆ ಇನ್ಸ್ಟಾಲ್ಮೆಂಟಲ್ಲಿ 500 rupees ಏನೋ ಕೊಟ್ಟಿದ್ದೆ. ತುಂಬ ಇಷ್ಟ ಆಯಿತು ನನಗೆ ಈ ಒಂದು ಏನು ವೈಟ್ ಪಿಂಕ್ ಕಾಂಬಿನೇಷನ್ ಇದೆಲ್ಲ. ಸೊ ಈ ಒಂದು ಸ್ಯಾರಿ ತುಂಬ ಇಷ್ಟ ಅಂತ ತೊಗೊಂಡಿದ್ದು. ಬಟ್ ಇದ್ರದ್ದು ಬ್ಲೌಸು ಹೊಲ್ದಿಲ್ಲ ಅಂತ ಉಟ್ಟೇ ಇರಲಿಲ್ಲ ನಾನು. ಇವಾಗ ಈ ಒಂದು ಮ್ಯಾಚಿಂಗ್ ಬ್ಲೌಸ್ನ ಮಾಡಿಕೊಂಡು ಉಟ್ಕೊಂಡೆ. ಖುಷಿ ಆಯಿತು. ಹಬ್ಬದ ದಿನ ಸ್ಯಾರಿ ಹಾಕ್ಕೊಂಡು. ಹಂಗೂ ಹಸ್ಬೆಂಡು ಅವ್ರಿಗೆ ದೇವಸ್ಥಾನ ಇಲ್ಲಿಂದ ಗೊತ್ತಿಲ್ವಲ್ಲ, ತುಂಬ ದೂರ ಹೋಗಿ ಬರಬೇಕೇನೋ ಅಂತ ಹೇಳ್ಬಿಟ್ಟು ರಸ್ತೆ ಹಾಕೊಂಬಿಡು ಅಂತ ಹೇಳ್ತಾಯಿದ್ರು. ಸೊ ಹಬ್ಬದ ದಿನ ಸ್ಯಾರಿ ಆದರೂ ಹಾಕ್ಕೊಳ್ತೀನಿ ಅಂತ ಹೇಳ್ಬಿಟ್ಟು. ನನ್ನ ಮಗ ಬೇರೆ ಇವಾಗ ಅಲ್ಲಿದ್ದಾನಲ್ವ ಅಪ್ಪಾಜಿ ಮನೆಯಲ್ಲಿ, ಹಾಗಾಗಿ ಇನ್ನೇನು ನಾವಿಬ್ಬರೇ ಹೋಗ್ಬರೋದಲ್ವ, ಸರಿ ಸ್ಯಾರಿನೇ ಹಾಕ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಸ್ಯಾರಿ ಹಾಕ್ಕೊಂಡಿದ್ದೆ ಅಂತದ್ದು. ಸೊ ತುಂಬ ಇಷ್ಟ ಆಯಿತು ನನಗೆ ಅಂತ. ಇವಾಗ ಮಲ್ಕೊಂಡು ಬೆಳಿಗ್ಗೆ ಫ್ರೆಶ್ಶಾಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್ ಎಲ್ಲರಿಗೂ. ಇವಾಗ ತುಂಬ ಸೆಕೆ ಆಯಿತು ಅಂಥೇಳಿ ಬಾಲ್ಕನಿ ಡೋರ್ನ ಓಪನ್ ಮಾಡಿ ಇಟ್ಕೊಂಡಿದ್ದೆ. ಸೊ ನೋಡ್ಬೋದು ನಮ್ಮ ಮನೆ ಎದುರುಗಡೆ ಬಿಲ್ಡಿಂಗ್ ಏನು ಮೇಲುಗಡೆ ಟೆರೆಸ್ ಮೇಲೆ ಕಾಂಪೌಂಡ್ ಥರ ಇರುತ್ತಲ್ಲ, ಸೊ ಅದ್ರ ಮೇಲೆ ಒಂದು ನಾಯಿ ಕೂತ್ಕೊಂಡು ಬೊಗಳ್ತಿತ್ತು ಅಷ್ಟು ಬೊಗಳ್ತಾ ಇತ್ತು. ಸೊ ಸುಮ್ಮನೆ ನೋಡೋಣ ಎಲ್ಲಿ ಕೂತ್ಕೊಂಡಿದ್ದೆ ನೋಡೋ ಅಂಥೇಳಿ ಹಂಗೆ ಜಸ್ಟ್ ವೀಡಿಯೋ ಕ್ಲಿಪ್ಪಿಂಗ್ನ ಕೂಡ ತೊಗೊಂಡೆ ನಾನು. ತುದಿನಲ್ಲಿ ಕೂತ್ಕೊಂಡು ಜೋರಾಗಿ ಬೊಗಳುತ್ತೆ. ಅದು ಒಂದು ಬೊಗಳಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಸುತ್ತಮುತ್ತ ಇರೋ ರೋಡಲ್ಲಿರೋ ನಾಯಿಗಳೆಲ್ಲ ಬೊಗಳಿ ನಮಗಂತೂ ಒಂಥರ ನಿದ್ದೆನೇ ಇಲ್ದಂಗೆ ಆಗ್ಬಿಟ್ಟಿದೆ. ಸೊ ರೋಡ್ ಸೈಡೇ ಕಿಟಕಿ ಇರೋದ್ರಿಂದ ಇರಿಟೇಟ್ ಆ ಥರ ಅನ್ನಿಸ್ತಾ ಇರುತ್ತೆ. ಹಾಗೆ ಸ್ವಲ್ಪ ಹೊತ್ತು ಎಲ್ಲ ಇದು ಮಾಡಿ ಮಲ್ಕೊಂಡಿದ್ದಾಯಿತು. ಮಾರ್ನಿಂಗ್ ತಿಂಡಿಗೆ ಅಂತ ಹೇಳಿಬಿಟ್ಟು ಇಡ್ಲಿ ಕೂಡ ಮಾಡಿದ್ದೆ ನಾನು. ಸೊ ಇಡ್ಲಿ ಚಟ್ನಿ ಮಾಡಿ ಅದಾದಮೇಲೆ ಮತ್ತೆ ನಾನು ಕುಚ್ಚು ಕಟ್ಟೋದಿತ್ತು. ಸೊ ಒಂದು ಅರ್ಜೆಂಟ್ ಇದೆ, ಪಾಪ ಅವ್ರು ಈಸ್ಕೊಂಡು ತುಂಬಾ ಲೇಟ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಫಸ್ಟು ಅದನ್ನು ಕಟ್ಬಿಡೋಣ ಅಂಥೇಳಿ ಈ ನಡುವೆ ವ್ಲಾಗೇ ಮಾಡ್ಕೊಂಡಿಲ್ಲ ಹೇಳಬೇಕು ಅಂತ ಹೇಳಿದ್ರೆ. ಅಲ್ಲಲ್ಲೇ ಕ್ಲಿಪ್ಪಿಂಗ್ ತೊಗೊಂಡಿರೋದು ಅಷ್ಟೇ ಶೇರ್ ಮಾಡ್ತಾ ಇರೋದು. ಮಧ್ಯದಲ್ಲಿ ಕುಚ್ಚು ಕಟ್ತಾಯಿದ್ದೀನಿ ಆ ಥರ. ಅದ್ರ ಜೊತೆ ಮಧ್ಯದಲ್ಲಿ ನನಗೆ ಸ್ವಲ್ಪ ಕೆಲಸ ಇತ್ತು ಅಂಥೇಳಿ ಕುರುಬ್ರಳ್ಳಿಗೆ ಕೂಡ ಹೋಗಿದ್ದೆ. ಕುರುಬ್ರಳ್ಳಿಗೆ ಹೋಗಿದ್ನಲ್ಲ ಅಂತ ಹಾಗೆ ಅಕ್ಕ ಬಾವ ಅತ್ತೆ ಮಾವ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಬಂದೆ. ಇದು ಬಂದುಬಿಟ್ಟು ಮುಳ್ಳಿಲ್ದೇ ಇರೋ ರೋಸ್ ಗಿಡ. ಸೊ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋ ಅಂಥದ್ದು ಮುಳ್ಳೇ ಇಲ್ಲದೆ ಇರೋ ಅಂಥ ರೋಸ್ ಗಿಡ. ಸೊ ಪಿಂಕ್ ಕಲರ್ ಫ್ಲವರ್ ಬಿಟ್ಟಿತ್ತು, ತುಂಬ ಚೆನ್ನಾಗಿತ್ತು. ಸೊ ನಮ್ಮ ಭಾವನ ಮಗಳಂತೂ ಫುಲ್ಲು ಒಂಥರ ನರ್ಸರಿ ಥರನೇ ಮಾಡ್ಕೊಂಬಿಟ್ಟಿದ್ದಾಳೆ. ಅದಕ್ಕೆ ಅವಳಿಗೆ ರೇಗಿಸ್ತಾ ಇದ್ದೆ ನಾನು, ನರ್ಸರಿನೇ ಮಾಡ್ಕೊಂಬಿಡು ಒಂದು ಅಂತ. ಇದು ಹಿಂಗೈತೆ. ನೆಕ್ಸ್ಟ್ ಬಂದರೆ ಅಪ್ಪಾಜಿ ರೂಮ್ಗೆ ಹೋಗೋವರೆಗೂ ಈಗ ಕೊಡು ಮೆಟ್ಲು ಮೇಲೆಲ್ಲ. ಅದು ಚೆನ್ನಾಗಿದೆ, ಒಳ್ಳೆ ಬೊಕ್ಕೆ ಫ್ಲವರ್ ಥರ. ಅದು ಪರ್ಪಲ್ ಅಲ್ಲ, ಪಿಂಕು.
ಅದು ಹುಳಿ ಸೊಪ್ಪು ಥರನೇ ಬರುತ್ತೆ ಫುಲ್ಲು ಹಿಂಗೆ 80 ರೂಪಾಯಿ. ಸುಮ್ಮನೆ ಒಂದು ನರ್ಸರಿ ಓಪನ್ ಮಾಡ್ಕೊಬಿಡು. So many days. ಅದೇ ಎಲ್ಲಾದ್ರೂ ನಾಟಿ ಮಾಡಿ ಸೇಲ್ ಮಾಡೋದು. Hi friends, meeting after so many days. Hi, hello, ನಮಸ್ಕಾರ. ಇದೆಲ್ಲ ಎಡಿಟ್ ಫ್ರೆಂಡ್ಸ್. No. ಸೊ ಕೆಳಗಡೆ ಅಕ್ಕ ಭಾವನ ಮಾತಾಡಿಸ್ಕೊಂಡು ಮತ್ತೆ ಮೇಲೆ ಹೋಗಿ ಅತ್ತೆ ಮಾವನ ಮನೆಯಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವ್ರ ಹತ್ರ ಕೂಡ ಮಾತಾಡಿ ನಮ್ಮ ಅತ್ತೆ ಜ್ಯೂಸ್ ಕೂಡ ಮಾಡಿಕೊಟ್ರು. ಅದನ್ನೆಲ್ಲ ಕುಡಿದ್ಬಿಟ್ಟು ಆಮೇಲೆ ಹೂವು ಇತ್ತಲ್ವ ಕಟ್ಬಿಟ್ಟು ಮುಡ್ಕೊಳ್ಳಮ್ಮ ಅಂತೇಳಿ ಅಂದರು. ಸೊ ಕಟ್ಬಿಟ್ಟು ಮುಡ್ಕೋ ಅಂತ ಆಯಿತು ಅಂದ್ಬಿಟ್ಟು ನಾನು ಹೊರಗಡೆ ಬಂದೆ. ನನಗಂತೂ ಈ ಥರದ್ದೆಲ್ಲ ಕೆಲಸ ತುಂಬಾ ಇಷ್ಟ. ಫಸ್ಟಿಂದನೂ ಅಷ್ಟೇ ನಾನು ತುಂಬ ಇಷ್ಟ. ನಾನು ಚಿಕ್ಕವಳಿದ್ದಾಗಿಂದನೂ ನಮ್ಮ ಮನೆ ಪಕ್ಕ ಖಾಲಿ ಸೈಟೆಲ್ಲ ಇತ್ತು. ಅಲ್ಲೆಲ್ಲ ಥರದ ಗಿಡಗಳು, ನೀಲಾಂಬರಿ ಗಿಡ ಅಂತ ಬರ್ತಾಯಿತ್ತು ನೋಡಿ. ಅದೆಲ್ಲ ಕಲರ್, ಸರಸ್ವತಿ ಕಲರ್, ಯೆಲ್ಲೋ ಕಲರ್, ವೈಟ್ ಕಲರ್, ಬ್ಲೂ ಕಲರ್, ಆ ಥರದ್ದು ಎಷ್ಟೊಂದು ಗಿಡ ಬೆಳೆಸಿದ್ವಿ. ಅದಾದಮೇಲೆ ಮತ್ತೆ ನಿತ್ಯ ಮಲ್ಲಿಗೆ ಅಂಥೇಳಿ ಒಂದು ಬರ್ತಾಯಿತ್ತು, ಅದು ಕೂಡ ಅಷ್ಟೇ. ಅದು ಈವ್ನಿಂಗ್ ಮಾತ್ರ ಚೆನ್ನಾಗಿರುತ್ತೆ, ಮಾರ್ನಿಂಗ್ ಆಗಿಬಿಟ್ರೆ ತುಂಬ ಅರಳಿಬಿಡುತ್ತೆ, ಚೆನ್ನಾಗಿರಲ್ಲ. ಸೊ ಈವ್ನಿಂಗ್ ಆಯ್ತಂದರೆ ಹೂವು ಅದು ಡೈಲಿ ಇರ್ತಾಯಿತ್ತು. ಅದನ್ನು ಕಿತ್ಕೊಂಡು ಹೂವು ಕಟ್ಟಿ ಮುಡ್ಕೊಳ್ಳೋದು. ಮತ್ತು ಪಕ್ಕದಲ್ಲಿ ಏನು ನೀಲಾಂಬರಿ ಗಿಡ ಎಲ್ಲ ಬೆಳೆದಿದ್ವಲ್ಲ ಅದು ದೊಡ್ಡ ದೊಡ್ಡ ಹಾರ. ನಮ್ಮ ಚಿಕ್ಕಮ್ಮ ಒಬ್ಬರಿದ್ರು ಲಕ್ಷ್ಮಿ ಆಂಟಿ ಅಂತ, ಅವರು ನಾವೆಲ್ಲ ಸೇರಿಕೊಂಡು ಹಾರ ಎಲ್ಲ ಹಾಕಿ ವೀರಾಂಜನೇಯ ಟೆಂಪಲ್ಲಿಗೆ ಮತ್ತು ನಂಜನಗೂಡಿಗೆ ಎಲ್ಲದು ಹಾರ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾಯಿದ್ವಿ ನಾವು. ಆ ಥರ ಅವಾಗಿಂದ ಈ ಥರ ಎಲ್ಲ ರೂಢಿ ನಮಗೆ. ನನಗೆ ಸ್ಪೆಷಲಿ ನನಗೆ ಈ ಥರ ಅಲ್ಲೇ ಬೆಳೆದು ಕಿತ್ತು ಹೂವು ಕಟ್ಟಿ ಮುಡ್ಕೊಳ್ಳೋದು ಇಷ್ಟ, ಅಥವಾ ದೇವ್ರಿಗೆ ಮುಡಿಸೋದು ಇಷ್ಟ. ಸೊ ಹಾಗಾಗಿ ಮಲ್ಲಿಗೆ, ಕನಕಾಂಬರ ಎಲ್ಲ ಬಿಟ್ಟಿದ್ದು. ಅತ್ತೆ ಪೂಜೆ ಮಾಡ್ತಾಯಿದ್ರು, ಮೋಸ್ಟ್ಲಿ ದೇವ್ರ ಗಿಡಕ್ಕೆ ಪೂಜೆ ಮಾಡ್ತಾಯಿದ್ದಾರಲ್ಲ ದೇವ್ರಿಗೆ ಇಡೋದಕ್ಕೆ ಅಂತ ಅಂದ್ಕೊಂಡು ನಾನು ಎಲ್ಲ ಕಿತ್ಬಿಟ್ಟು ಕಟ್ಟೋಣ ಅಂಥೇಳಿ ಬಂದೆ. ಮತ್ತು ಅಲ್ಲಿ ಸೊಪ್ಪು ಕೂಡ ಬೆಳೆದಿತ್ತು, ಗಿಡಗಳ ಮಧ್ಯದಲ್ಲಿ ಸೊಪ್ಪು ಕೂಡ ಬೆಳೆದಿತ್ತು. ಸೊ ನಮ್ಮ ಮಾವ ಫಸ್ಟ್ ಟೈಮ್ ನನ್ನ ಹತ್ರ ಆ ಥರ ಹೇಳಿದ್ದವರು, ಏನೋ ಸೊಪ್ಪನ್ನ ಕಿತ್ಕೊಂಡು KR ಮಾರ್ಕೆಟ್ಗೆ ಹೋಗಿ ಮಾರ್ಬಿಟ್ಟು ಬರೋಣ ಅಂತಿದ್ದೆ, ನಮ್ಮ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾ ಇದ್ದಿಲ್ಲಮ್ಮ ಅಂತ. ಅಂದರೆ ಅವ್ರು ನನ್ನ ರೇಗ್ಸೋಕ್ಕೆ, ಅಂದರೆ ಸ್ವಲ್ಪ ಸೊಪ್ಪಿತ್ತು, ಅದನ್ನು ಕಿತ್ಕೊಂಡು ಏನು ಹೋಗಿ ಅಡುಗೆ ಮಾಡ್ತೀಯಾ ಆ ಥರ ಹೇಳ್ತಾಯಿದ್ರು. ಇಬ್ಬರಿಗೆ ಒನ್ ಟೈಮ್ ಆದರೂ ಆಗುತ್ತೆ ಬಿಡಿ, ಅದ್ರ ಜೊತೆ ಇಲ್ಲಾಂದರೆ ಅದ್ರ ಜೊತೆಗೆ ಸ್ವಲ್ಪ ಇನ್ನೊಂದಷ್ಟು ಸೊಪ್ಪನ್ನ ತೊಗೊಂಡೋದ್ರೆ ಅದು ಬೆಳೆದಿರೋ ಸೊಪ್ಪು ಹಾಕಿ ಮಾಡಿದ್ರೆ ಟೇಸ್ಟಾಗಿರುತ್ತಲ್ವ. ಸೊ ಹಾಗಾಗಿ ಹೇಳ್ತಾಯಿದ್ದೆ. ಅವ್ರು ನನ್ನನ್ನು ಆ ಥರ ರೇಗಿಸ್ತಾಯಿದ್ರು. ಅದಾದಮೇಲೆ ಅವರೇನೋ ಲವಕುಶದು ಒಂದು ಸೀರಿಯಲ್ ಬರ್ತಾಯಿತ್ತು, ಅದೆಲ್ಲ ಇಷ್ಟ ಆಗುತ್ತೆ ಅವ್ರಿಗೆ. ಸೊ ಅದನ್ನು ಅವ್ರು ನೋಡ್ಕೊಂಡು ಕೂತ್ಕೊಂಡಿದ್ರು. ನಾನು ಹಂಗೆ ಹೂವು ಎಲ್ಲ ಕಟ್ಬಿಟ್ಟು ನಮ್ಮ ಅತ್ತೆ ಕೂಡ ಪೂಜೆ ಮಾಡಿ ಪಾರ್ಕಿಗೆ ಹೊರಡೋಕ್ಕೆ ರೆಡಿ ಆಗ್ತಾಯಿದ್ರು. ಸೊ ಅವ್ರನ್ನ ಬಿಟ್ಬಿಟ್ಟು ನಾವು ಅಲ್ಲಿಂದ ಬರೋಣ ಅಂತ. ಮತ್ತು ನಾನು ಹೋಗಿದ್ದು ನನ್ನ ಫ್ರೆಂಡ್ಸ್ ಮನೆಗೆ ಹೋಗಿದ್ದೆ. ಅಲ್ಲೂ ಕೂಡ ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಜೊತೆಗೆ ಅಂದರೆ ಡ್ರೆಸ್ ಕೂಡ ತೊಗೊಂಡು ಬಂದಿದ್ದೀನಿ, ಬಟ್ ಈ ಬ್ಲಾಗಲ್ಲಿ ಅದನ್ನು ಶೇರ್ ಮಾಡ್ತಾಯಿಲ್ಲ. ನಾನು ಮೊದಲೇ ಹೇಳ್ದಾಗೆ ಕುಚ್ಚು ಕಟ್ತಾಯಿದ್ದೀನಲ್ವ. ಸೊ ಫಸ್ಟು ಅವ್ರದ್ದು ಕುಚ್ಚು ಏನಿದೆ ಅದು ಕಂಪ್ಲೀಟ್ ಆಗಿ ಅವರಿಗೆ ಅದನ್ನು ತಲುಪಿಸಿದ ಮೇಲೆ ಅದನ್ನೆಲ್ಲ ನಾನು ಇನ್ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಸೊ ಇವಾಗಂತೂ ನನಗೆ ಫಸ್ಟು ನಾನು ಏನೋ ಕೆಲಸ ವಹಿಸ್ಕೊಂಡಿದ್ದೀನಿ ಅದು ಕಂಪ್ಲೀಟ್ ಆಗಬೇಕು ಅಷ್ಟೇ ನನ್ನ ತಲೆನಲ್ಲಿರೋದು. ಸೊ ಇಷ್ಟು ಬಂತು ಹೂವು. ಇದು ಮುಂಚೆನೇ ಕಿತ್ತಿಟ್ಟಿದ್ದು ಕನಕಾಂಬರ, ಇವಾಗ ಕಿತ್ತಿಟ್ಟಿರೋದು. ನಮ್ಮ ಮನೆಯವರು ನೀರು ಹಾಕ್ತಿದ್ರು ಗಿಡಕ್ಕೆ. ಯಾರ್ದೋ ಫೋನ್ ಬರ್ತೈತೆ. ಇದು ಚೆನ್ನಾಗೈತೆ, ಕ್ಯೂಟಾಗಿ. ಇವೆಲ್ಲ ಸಾಕೋದೇನಾ? ಬಾಲ್ ತರ ಆಯ್ತಿತ್ತು ಇದ್ರಲ್ಲಿ ಕಾರ್ಟೂನ್ ನೋಡಲ್ವಾ, ಹಿಂಗಾಗ್ಬಿಟ್ಟು ಬಾಲ್ ತರ ಆಗ್ಬಿಟ್ಟು ಹೊಟ್ಟೈತವಲ್ಲ, ಇದೆ ಆನ್ಸ್ಟಾರ್. ಇದು ಕಚ್ಚುತ್ತಾ? ಅದಕ್ಕೆ ಸಪರೇಟ್ ಆಗಿ ಹೋಗಿದ್ಯಾ? ಅಲ್ಲ, ಎರಡು ಇತ್ತು ಒಟ್ಟಿಗೆ, ಎರಡು ಕಚ್ಚಾಡುತ್ತೆ. ಅದೇನದು ಪೈಪ್ ತರ ಬಿಟ್ಟಿರೋದು? ನೀರು ಚುಪ್ಕೊಳುತ್ತಾ? ಚುಪ್ಪುತ್ತಾ ಅದು? ಬಿಡು, ಕೊಡು ಕೈಗೆ. ನಂಗೆ ಭಯ ಆಗುತ್ತೆ. ಏನು ಮಾಡಲ್ಲ, ಹೂವ ತರ ಇರ್ತದೆ. ಬೇಡಪ್ಪ, ಅದು ಮೂತಿ ಒಂಚೂರು ಹಿಂಗ್ ಮಾಡಿದ್ರು ಆಮೇಲೆ ಬೈಕ್ ಅಷ್ಟೇ. ಬೇಡಪ್ಪ, ತೋರ್ಸು, ಕಾಣಿಸ್ತಾನೆ ಇಲ್ಲ. ಈ ಕೆಳಗಡೆ ಜಂಪ್ ಮಾಡ್ಬಿಡುತ್ತೆ. ನನ್ನ ಮುಟ್ಟಬೇಡ, ಕಿರ್ಚ್ಬಿಡ್ತೀನಿ ಆಮೇಲೆ. ಹಾಕು, ಬಾಲಕ್ಕ ನೋಡೋಣ. ಮೂಡ್ ಬರ್ಬೇಕು. ನಮ್ಮ ಬಾವನ ಮಗಳು ಆಮ್ಸ್ಟಾರ್ನ ಸಾಕಿದ್ಲು, ಅದಕ್ಕೆ
ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿದ್ದೀನೇನೋ ಗೊತ್ತಿಲ್ಲ, ಅದನ್ನು ಸಾಕಿದ್ಲು, ಅದನ್ನೇ ತೋರಿಸ್ತಾ ಇದ್ಲು. ಅದು ಆಟ ಆಡೋದು ಎಲ್ಲನೂ ಯಾವ ರೀತಿ ಮಲ್ಕೊಂಡಿದೆ ನೋಡಿ ಉಷಾ ಆಂಟಿ, ಒಂಥರ ಕ್ಯೂಟಾಗಿ ಹಿಂಗೆ ಮಲ್ಕೊಂಡಿತ್ತು. ಮತ್ತು ಬಾಲ್ ತಂದಿದ್ದಾಳೆ, ಅದು ಬಾಲ್ನ ಇಟ್ಕೊಂಡು ಆಟ ಆಡುತ್ತೆ. ಅದನ್ನೆಲ್ಲ ತೋರಿಸೋದು. ಬಟ್ ನನಗೇನಂದರೆ ಇದೆಲ್ಲ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಅದನ್ನು ಸಾಕೋದಕ್ಕೆ ನನಗೆ ಅಷ್ಟು ಇಷ್ಟ ಇಲ್ಲ ಮತ್ತು ಎಕ್ಸ್ಪೀರಿಯೆನ್ಸ್ ಇಲ್ಲ ಆ ಥರ. ಸೊ ಇದೆಲ್ಲ ಏನು ಗೊತ್ತಾ, ಅದು ಕೆಲವೊಬ್ಬರಿಗೆ ಮಾತ್ರ ಬರುತ್ತೆ. ಅದೆಲ್ಲ ಅವಳಿಗೆ ಪ್ಲ್ಯಾಂಟಿಂದಿರ್ಬೋದು, ಈ ಥರ ಪೆಟ್ಸ್ ಇರ್ಬೋದು, ಅದನ್ನೆಲ್ಲ ತುಂಬ ಚೆನ್ನಾಗಿ ಅವಳು ಕೇರ್ ಮಾಡ್ತಾಳೆ. ಸೊ ಹಾಗಾಗಿ ಅದನ್ನ ನೋಡಿಬಿಟ್ಟು ಖುಷಿ ಆಯಿತು. ಕೈಯಲ್ಲಿ ಇಟ್ಕೊ ಅಂದು, ಹಂಗೂ ನಂಗೆ ಭಯ ಆಗುತ್ತೆ, ನನ್ನ ಕೈಯಲ್ಲೆಲ್ಲ ಇಟ್ಕೊಳ್ಳಲ್ಲ ಅಂತ. ಸೊ ಒಂದು ಹೆಣ್ಣು ಒಂದು ಗಂಡು ಇದೆ, ಅದೇನೋ ಎರಡು ಕಿತ್ತಾಡುತ್ತೆ, ಗಂಡು ಮರಿ ಏನಿದೆಯಲ್ಲ, ಸೊ ಅದು ಕಿತ್ತಾಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸಪ್ರೇಟಾಗಿ ಇಟ್ಟಿದ್ದೀನಿ ಆಂಟಿ ಅಂತೆಲ್ಲ ತೋರಿಸ್ತಾ ಇದ್ಲು. ಖುಷಿ ಆಯಿತು ಒಂಥರ ಅದನ್ನೆಲ್ಲ ನೋಡಿಕೊಂಡು. ನಮ್ಮ ಅತ್ತೆ ಕೂಡ ಪಾರ್ಕಿಗೆ ಹೊರಟರು. ಹಸ್ಬೆಂಡು ಅವ್ರನ್ನ ಅತ್ತೆನ ಕರ್ಕೊಂಡು ಹೋದ್ರು ಪಾರ್ಕಿಗೆ. ನಾನು ನನ್ನ ಮಗನೆಲ್ಲ ವಿಚಾರಿಸ್ಕೊಂಡು ಮಾತಾಡ್ಕೊಂಡು ಅವನ ಹತ್ರ. ಸೊ ಅವನಂತೂ ಬರೋದಕ್ಕೂ ರೆಡಿ ಇರಲಿಲ್ಲ, ಅಲ್ಲೇ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡಿದ್ದ. ನಾನು ಸ್ವಲ್ಪ ದೂರ ನಡ್ಕೊಂಡು ಬಂದೆ, ಅಷ್ಟರಲ್ಲಿ ಅವರೇ ಬಂದು ನನ್ನ ಮನೆಗೆ. ಅಲ್ಲಿಂದ ಬಂದಮೇಲೆ ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಬರ್ತಾ ಒಂದೆರಡು ಡ್ರೆಸ್ ಕೂಡ ತೊಗೊಂಡು ಬಂದಿನಿ, ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ಒಂದು ಕುಚ್ಚು ಕಟ್ಟೋದು ಪೂರ್ತಿಯಾಗಿ ಕಂಪ್ಲೀಟ್ ಆದಮೇಲೆ ಸೊ ಇನ್ನೊಂದು ಸ್ಯಾರಿದು ಕಂಪ್ಲೀಟ್ ಆಗಿತ್ತು, ಹಾಗೆ ಅದನ್ನು ಕೂಡ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಹೇಗೆ ಬಂದಿದೆ ಡಿಸೈನ್ ಅಂತ ಕಮೆಂಟ್ ಮಾಡಿ ಆಯಿತಾ. ಸ್ಯಾರಿ ಫುಲ್ಲು ಬ್ರೊಕೇಡ್ ಥರನೇ ಇದೆ ಇದು. ಸೊ ಅದಕ್ಕೆ ಈ ಒಂದು ಡಿಸೈನನ್ನು ನಾನು ಕಟ್ಟಿರೋವಂಥದ್ದು. ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದ್ರ ಜೊತೆಗೆ 2 ದಿನದ ವ್ಲಾಗನ್ನು ನಾನು ಈ ಒಂದು ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.